ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಹೇರ್ಗೆ ಒಳ್ಳೆ ನಿಮಗೆ ಮನೆಯಲ್ಲೇ ಮಾಡುವಂಥ ಎಣ್ಣೆನ ನಾನು ತೋರಿಸ್ತಾ ಇದ್ದೀನಿ. ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬೆಟ್ಟದ ನೆಲ್ಲಿಕಾಯಿ, ದಾಸವಾಳದ ಹೂವು, ಆಲೋವೆರಾ, ಹಾಗೆ ಮೆಂತೆಕಾಳು, ಕರ್ಬೇವಿನ ಸೊಪ್ಪು, ಈರುಳ್ಳಿ. ನಾನಿಲ್ಲಿ ಪ್ಯಾರಾಶೂಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಹಾಗೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಅದು ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ವ ಅದೆಲ್ಲ ತರಿಯಾಗಿ ರುಬ್ಕೋಬೇಕಾಗತ್ತೆ. ತುಂಬ ನೈಸಾಗಿ ರುಬ್ಬೋದೇನು ಬೇಡ, ತರಿಯಾಗಿ ರುಬ್ಬಿದ್ರೆ ಸಾಕಾಗತ್ತೆ. ನಾನು ಇವಾಗ ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ವ, ಕೆಂಪು ದಾಸವಾಳ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಹಾಗೆ ಮೆಂತೆಕಾಳು, ಆಲೋವೆರಾ, ಇದೆಲ್ಲ ಚೆನ್ನಾಗಿ ಬೆಟ್ಟದ ನೆಲ್ಲಿಕಾಯಿ 4 ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ನಿಮಗೆ ನಾನಿಲ್ಲಿ ಜಾಸ್ತಿ ತೊಗೊಂಡಿಲ್ಲ ಎಣ್ಣೆ, ನಾನು ಅರ್ಧ ಲೀಟ್ರ್ ಒಳಗೆ ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ 15 ದಿನಕ್ಕಾಗೋಷ್ಟು ಎಣ್ಣೆ ಸಾಕಾಗತ್ತೆ. ಆವಾಗವಾಗಲೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಅದು ಫ್ರೆಶ್ನೆಸ್ ಚೆನ್ನಾಗಿರುತ್ತೆ. ಈ ಎಣ್ಣೆನ ನೀವು ಒಂದ್ಸಲಿ ಯೂಸ್ ಮಾಡಿ ನೋಡಿ, ಆವಾಗ ನೀವು ಪದೇ ಪದೇ ಇದೇ ಎಣ್ಣೆನೇ ಯೂಸ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿ. ನಾನಿವಾಗ ಬೆಟ್ಟದ ನೆಲ್ಲಿಕಾಯ್ದು ಬೀಜ ತೆಗ್ದು ಚೆನ್ನಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಇವಾಗ ಇದನ್ನು ತರಿಯಾಗಿ ರುಬ್ಕೊಂಡು ಬರಬೇಕಾಗತ್ತೆ. ನೋಡಿ, ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀನಿ. ಆಲೋವೆರಾನು ಅಷ್ಟೇ ಕಟ್ ಮಾಡಿ ಅದರೊಳಗಿರೋ ಜೆಲ್ ಮಾತ್ರ ಹಾಕೋಬೇಕು. ತುಂಬ ಚಿಕ್ಕದಾಗಿದ್ದರೆ ಆಲೋವೆರಾ ಹಾಗೆ ಕಟ್ ಮಾಡಿ ಕೂಡ ಹಾಕೋಬೋದು. ನೋಡಿ, ನಾನಿವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ. ಇದು ನಿಮ್ಮ ಮನೇಲಿ ಸಿಗೋವಂಥದ್ದೇ ಇಂಗ್ರೀಡಿಯೆಂಟ್ಸು, ನಾವೇನು ಎಕ್ಸ್ಟ್ರಾ ತಂದು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಆಮ್ಲನೂ ಮಾರ್ಕೆಟಲ್ಲಿ ಸಿಗತ್ತೆ, ನೀವು ಹಾಕೊಬೋದು ತಂದು. ಹಾಗೆ ಈರುಳ್ಳಿ, ಮೆಂತೆಕಾಳು ಎಲ್ಲ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇರೋ ಅಂಥ ಐಟಮ್ಗಳೇ ನಾನು ತೊಗೊಂಡಿರೋದು. ಎಕ್ಸ್ಟ್ರಾ ಆಯಿಲ್ ಎಲ್ಲ ತಂದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಈಗ ಅದು ತರಿಯಾಗಿ ರುಬ್ಬಾಗಿದೆ. ಇವಾಗ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕೊತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ನೀವು ಬೇಕಾದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಪ್ಯಾರಾಶೂಟ್ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಅದು ಅರ್ಧ ಲೀಟ್ರು ಇದೆ ಕೊಬ್ಬರಿ ಎಣ್ಣೆ. ನಾನು ಅಷ್ಟು ಹಾಕೊಂಡಿಲ್ಲ, ಒಂದು 1/4 ಲೀಟ್ರ್ ಆಗೋಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಆಗಲೇ ಹೇಳ್ದಂಗೆ ನಾನು 15 ಡೇಸಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಂಡ್ರು ಅದ್ರ ಸ್ಮೆಲ್ಲೆಲ್ಲ ಹೋಗ್ಬಿಡತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ರುಬ್ಬಿದ್ದು ಮಿಶ್ರಣನ ನಾನು ಆ ಕೊಬ್ಬರಿ ಎಣ್ಣೆಗೆ ಹಾಕೊಂಡಿದ್ದೀನಿ. ಹಾಕಿ ಸಿಮ್ಮಲ್ಲೇ ಒಂದು 20 ಮಿನಿಟ್ಸ್ ಆಗತ್ತೆ ಅದು ಫುಲ್ ಕಪ್ಪಾಗಕ್ಕೆ. ಅದು ಕಪ್ಪಗಾಗೋ ತನಕನೂ ಕುದಿಸ್ಬೇಕಾಗತ್ತೆ. ನಾನಿಲ್ಲಿ ಈರುಳ್ಳಿ ಹಾಕಿರೋದು ಹೇರ್ ಲಾಸ್ ಆಗ್ತಾ ಇರತ್ತಲ್ವಾ ತುಂಬ ಜನಕ್ಕೆ, ಅದಕ್ಕೋಸ್ಕರ ಅದು ಹೇರ್ ಲಾಸ್ ಆಗಬಾರ್ದು ಅಂತ ಈರುಳ್ಳಿ ಹಾಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪಿನ ಗುಣ ಏನಂದರೆ ಸ್ಟ್ರಾಂಗ್ ಮಾಡುತ್ತೆ ಹೇರು, ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಡ್ಯಾಂಡ್ರಫ್ ಇರೋದನ್ನ ರೆಡ್ಯೂಸ್ ಮಾಡುತ್ತೆ, ಹಾಗೆ ಶೈನಿಂಗ್ ಬರುತ್ತೆ ಕೂದಲು. ಹಾಗೆ ಅದ್ರ ಜೊತೆಗೆ ದಾಸವಾಳದ ಹೂವು ಕೂಡ ಯೂಸ್ ಮಾಡಿದ್ದೀನಿ. ದಾಸವಾಳದ ಹೂವು ಹೇರ್ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ತುಂಬ. ಹಾಗೆ ಅದ್ರ ಜೊತೆಗೆ ಮೆಂತೆ ಕಾಳನ್ನು ಯೂಸ್ ಮಾಡಿದ್ದೀವಲ್ವ, ಅದು ಗ್ರೇ ಹೇರನ್ನು ಸ್ಟಾಪ್ ಮಾಡುತ್ತೆ, ಗ್ರೇ ಹೇರ್ ಬರೋದನ್ನ ಕಡಿಮೆ ಮಾಡುತ್ತೆ, ಅದಕ್ಕೋಸ್ಕರ ಮೆಂತೆ ಕಾಳು ಯೂಸ್ ಮಾಡಿದ್ದೀನಿ. ಹಾಗೆ ಆಲೋವೆರಾ ಜೆಲ್ ಕೂಡ ತೊಗೊಂಡಿದ್ದೀವಲ್ವ, ಆಲೋವೆರಾ ಫ್ರೆಶ್ ಆಗಿರೋದನ್ನೇ ತೊಗೊಳ್ಳಿ, ಜೆಲ್ಲಲ್ಲಿರೋದು ತೊಗೋಬೇಡಿ. ನಾನಿಲ್ಲಿ ಫ್ರೆಶ್ ಆಲೋವೆರಾನೇ ಕಟ್ ಮಾಡಿ ಹಾಕಿದ್ದೀನಿ. ಫ್ರೆಶ್ ಆಲೋವೆರಾ ಅದು ತುಂಬ ಡ್ಯಾಮೇಜ್ ಹೇರ್ ಇದ್ದರೆ ಅದನ್ನು ಸರಿ ಮಾಡುತ್ತೆ. ಹಾಗೆ ಸ್ಕ್ಯಾಲ್ಪಲ್ಲಿ ಇಚ್ಚಿಂಗ್ ಎಲ್ಲ ಇರುತ್ತೆ ಕೆಲವರಿಗೆ, ಅದು ರೆಡ್ಯೂಸ್ ಮಾಡುತ್ತೆ. ಈಗ ನೋಡಿ, ಕಪ್ಪಾಗಿದೆ ಈ ಎಣ್ಣೆ, ಈಗ ರೆಡಿ ಆಗಿದೆ. ಅದನ್ನು ನಾನು ಒಂದು ಬಟ್ಟೆಯಲ್ಲಿ ಹಾಕಿ ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡಾದ್ಮೇಲೆ ನೋಡಿ ಇಷ್ಟು ಬಂದಿದೆ ಇವಾಗ ಎಣ್ಣೆ ನಮಗೆ. ಇದ್ರ ಜೊತೆಗೆ ಈ ಎಣ್ಣೆ ಒಳಗೆ ನಾವು ಇವಾಗ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕೋಬೇಕಾಗತ್ತೆ. ನಾನಿಲ್ಲಿ ಒಂದು 4 ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ ಇಷ್ಟು ಎಣ್ಣೆಗೆ. ನೀವು ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ವಿಟಮಿನ್ ಇ ಯಾವುದಕ್ಕೋಸ್ಕರ ಹಾಕೋದು ಅಂದರೆ, ನಮ್ಮ ಸ್ಕ್ಯಾಲ್ಪಲ್ಲಿ ನ್ಯಾಚುರಲ್ ಆಗಿ ಎಣ್ಣೆ ಅಂಶ ಇದ್ದೇ ಇರುತ್ತೆ. ಆ ಎಣ್ಣೆ ಅಂಶನ ಬ್ಯಾಲೆನ್ಸ್ ಮಾಡುತ್ತೆ ಈ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋದ್ರಿಂದ. ಆ ಎಣ್ಣೆ ಅಂಶ ಇದ್ರೇ ನಾವು ಅದು ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. 4 ಕ್ಯಾಪ್ಸೂಲ್ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಬಾಟಲ್ಗೆ ಅದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ನಾನಿವಾಗ ಬಾಟಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಇದೆಲ್ಲ ಮಿಕ್ಸ್ ಮಾಡಿ. ನೋಡಿ, ಒಳ್ಳೆ ಎಣ್ಣೆ ರೆಡಿ ಆಗಿದೆ. ನೀವು ನಿಮ್ಮನೇಲಿ ಟ್ರೈ ಮಾಡಿ, 1 ತಿಂಗಳು ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ. ಹಾಗೆ ವಾರಕ್ಕೆ 3 ಸಲ ಹಚ್ಚಬೇಕು. ನೈಟ್ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.